ಅಲ್ವಾ? ಖಂಡಿತ ತಿನ್ನಬೇಕು. ಮತ್ತೆ ತಿನ್ನೋದ್ರಿಂದ ನಿಮ್ಮ ಇಡೀ ಏನಾಗ್ತದೆ, ಬಾಡಿ ತುಂಬ ಬಲಿಷ್ಠ ಆಗ್ತದೆ. ಮತ್ತು ನಿಮ್ಮ ಬ್ರೈನ್ ಚೆನ್ನಾಗಿ ಕೆಲಸ ಮಾಡ್ತದೆ. ನಿಮ್ಮ ಬಾಡಿನಲ್ಲೂ ಹೆಚ್ಚು ಶಕ್ತಿ ಇದ್ದರೆ ನಿಮ್ಮ ಬ್ರೈನು ಚೆನ್ನಾಗಿ ವರ್ಕ್ ಮಾಡ್ತದೆ ಅಲ್ವಾ? ಕೂದಲು ಚೆನ್ನಾಗಿ ಬೆಳೀತದೆ. ಬೇಕಾ ಕೂದಲು? ಮಾತಾಡಿ ಅಲ್ವಾ? ಏನು ಇದು ಅನುಕೂಲ ಏನು ಕೂದಲಿಂದ? ಕೂದಲು ಬೇಕು ಅಂತೀರ, ಏನು ಅನುಕೂಲ ಇದೆ ಹೇಳಮ್ಮ, ನೀವು ಮನ್ಸಿದ್ದೆ ಹೇಳ. ಕೂದಲು ಬೆಳೀತದೆ. ಕೂದಲು ಬೇಕಾ ನಮಗೆ? ಏನು ಬೇಕು ಅಂತ ನಮಗೆ ನೋಡಿ, ಚಂದ ಅಂತ ಪದ ಬಳಸಿದ್ರು ಅವರು. ಅಂದರೆ ನೀವು ಸುಂದರವಾಗಿ ಕಾಣಕ್ಕೆ ಕೂದಲು ಇರಬೇಕು ಅಂತ. ಕೂದಲು ನೋಡಿ, ನೀವು ಸುಂದರವಾಗಿ ಕಾಣ್ತೀರ. ಗಂಡ್ಮಕ್ಳಿಗೂ ಬೇಕು ಇಲ್ಲ, ಸುಂದರವಾಗಿ ಕಾಣ್ತಾರೆ. ಜೊತೆಗೆ ಕೂದಲಿಂದ ಮುಖ್ಯ ಒಂದು ಕೆಲಸ ಏನಪ್ಪ ಅಂದರೆ, ನಮಗೆ ಈ ಸ್ಕಲ್ ಇದೆಯಲ್ಲ, ತಲೆ ಚಿಪ್ಪಿಗೆ ರಕ್ಷಣೆಯನ್ನು ಕೊಡ್ತದೆ. ರಕ್ಷಣೆಯನ್ನು ಕೊಡ್ತದೆ ಅಲ್ವಾ? ಹಾಗಾಗಿ ತುಂಬ ಚೆನ್ನಾಗಿ ಕೂದಲು ಬೆಳೀತದೆ. ಮತ್ತು ನೀವು ರೆಗ್ಯುಲರ್ ಯೂಸೇಜ್ ಆಫ್ ಎಗ್ ಇದೆಯಲ್ವಾ, ನೀವು ಪ್ರತಿನಿತ್ಯ ಬಳಸ್ತಾ ಹೋದರೆ ನಿಮ್ಮ ಈ ಫೇಸ್ ಏನಾಗ್ತದೆ, ಚೆನ್ನಾಗಿ ಗ್ಲೋ ಆಗ್ತದೆ, ನೈಸಾಗಿ ಕಾಣಿಸ್ತದೆ. ನೀವು ಕಪ್ಪಿದ್ದೀರೋ ಬೆಳಗಿದ್ದೀರೋ ಅಂತಲ್ಲ. ನೀವು ನೋಡಿದ್ದೀರಾ, ಕಪ್ಪಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ. ಅಂದರೆ ಅವರು ಆ ಥರ ವಿಟಮಿನ್ಸು ಮತ್ತು ಪೌಷ್ಟಿಕಾಂಶ ಇರೋದ್ರಿಂದ ಏನಾಗ್ತದೆ, ತುಂಬ ಚೆನ್ನಾಗಿ ಕಾಣಿಸ್ತದೆ. ಸೊ ಹಾಗಾಗಿ ಮಧ್ಯಾಹ್ನ ನೀವು ಬೇಡ ಅಂತ ಅನ್ಬಾರ್ದು. ಕಂಪಲ್ಸರಿ ಏನು ಮಾಡಬೇಕು, ನೀವು ಮಧ್ಯಾಹ್ನ ಉಪಯೋಗಿಸ್ಬೇಕು. ಅರ್ಥ ಆಯ್ತಾ? ಹಾಲು ಕುಡಿಬೇಕು, ಮಾಲ್ಟ್ ಕುಡಿಬೇಕು, ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿ ಅಲ್ವಾ? ಚೆನ್ನಾಗಿ ಎಲ್ಲ ಚೆನ್ನಾಗಿ ತಗೊಂಡು ಏನು ಮಾಡಬೇಕು, ಈಗ ಕಡಿಮೆ ಮಾಡಿ ಏನು ಮಾಡಬೇಕು ಇಲ್ಲ. ನೀವು ನಾಳೆ ನೆಕ್ಸ್ಟ್ ಇಯರ್ಗೆ ಟೋಕಿಗೆ ಗೊತ್ತಿಲ್ಲ. ಸೊ ಹಾಗಾಗಿ 10th ಪಾಸ್ ಮಾಡೋದು ಇಲ್ಲಿ ನೀವೇನು ಮಾಡಬೇಕು, ಇಲ್ಲಿ ಚೆನ್ನಾಗಿ ಕಳೆದ್ರೆ 10th ಅತ್ಯಂತ ಸೂರ್ನಾಗ ಏನು ಮಾಡ್ತೀರಾ, ನೀವು ಪಾಸ್ ಮಾಡ್ತೀರಾ. ಹಾಗಾಗಿ ನಮ್ಗೆ ಏನೇ ಸಮಸ್ಯೆಗಳಿದ್ರೆ ನಿಮ್ಮ ಟೀಚರ್ಸ್ಗಳ ಜೊತೆ ಹೇಳ್ಕೊಬೇಕು. ನೀವು ಹೆಣ್ಮಕ್ಳು ಇರಲಿ ಗಂಡ್ಮಕ್ಳು ಇರಲಿ, ಅವರು ಅದೆಲ್ಲ ಸಮಸ್ಯೆಗಳು ಏನು ಮಾಡ್ತಾರೆ, ಪರಿಹಾರವನ್ನು ಕೊಡ್ತಾರೆ, ಸರಿ ಮಾಡ್ತಿರ್ತಾರೆ. ಸರಿದಾರಿಯಲ್ಲಿ ಏನೇ ಸಮಸ್ಯೆ ಏನಿಲ್ವಾ, ಬೇರೆ ಇನ್ನೇನು ಹೆಲ್ತ್ ಇಶ್ಯೂಸು ನಿಮಗೆ ಎಲ್ಲ ಆರೋಗ್ಯವಾಗಿದ್ದೀರಲ್ವಾ? ಓಕೆ, ಆಗಿದೆ. ಮಾತ್ರ ಏನಿದೆ ಮಾಡಬೇಕು, ಸ್ವಚ್ಛತೆ ಮಾಡಬೇಕು. ಮತ್ತೆ ಗೋರಿ ಎಲ್ಲ ಸಂಬಾರ್ದು ಒಂದು 15 ಬಂದವಲ್ಲ.